Priyank Kharge is a first-class idiot. He has insulted Assamese youth, and Congress has not yet condemned Priyank Kharge. I strongly condemn the statement you have given about my IT minister and the people of Karnataka. You should ask unconditional apology to the people of my state and my IT minister. We respect the youth of the Assam and we do respect, please respect the youth of Karnataka. ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ನಡುವೆ ಟಾಕ್ ವಾರ್ ಜೋರಾಗಿದೆ. ಅಸ್ಸಾಂ ಬಗ್ಗೆ ಪ್ರಿಯಾಂಕ್ ಖರ್ಗೆ ಆಡಿದ್ದ ಮಾತುಗಳಿಗೆ ಈಗ ಅಸ್ಸಾಂ ಸಿಎಂ ಕೂಡ ತಿರುಗೇಟನ್ನ ಕೊಟ್ಟಿದ್ರು. ಪ್ರಿಯಾಂಕ್ ಖರ್ಗೆ ಒಬ್ಬ ಫಸ್ಟ್ ಕ್ಲಾಸ್ ಈಡಿಯಟ್ ಅಂತ ಆಕ್ರೋಶ ಹೊರಹಾಕಿದ್ರು. ಇದನ್ನ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಖಂಡಿಸಿದ್ದಾರೆ. ನನ್ನ ಐಟಿ ಸಚಿವರು ಹಾಗೆ ಕರ್ನಾಟಕದ ಜನರ ಬಗ್ಗೆ ನೀವು ನೀಡಿರೋ ಹೇಳಿಕೆಯನ್ನ ನಾನು ಬಲವಾಗಿ ಖಂಡಿಸ್ತೀನಿ. ನೀವು ಕೂಡಲೇ ನನ್ನ ರಾಜ್ಯದ ಜನರು ಹಾಗೆ ಐಟಿ ಸಚಿವರಲ್ಲಿ ಬೇಷರತ್ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಐಟಿ ಸಚಿವರು ಕರ್ನಾಟಕದ ಯುವಕರನ್ನ ಪ್ರತಿನಿಧಿಸುತ್ತಾರೆ. ಕಳೆದ ವರ್ಷ ನೀವು ಟ್ವೀಟ್ ಮಾಡಿ ನಾಯಕತ್ವ ಕೌಶಲ್ಯಕ್ಕಾಗಿ ಅಸ್ಸಾಂನಿಂದ ಬೆಂಗಳೂರಿಗೆ ಸುಮಾರು 1,500 ಯುವಕರನ್ನ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ದೀರಾ. ನಮ್ಮಲ್ಲಿ ಬೆಂಗಳೂರಲ್ಲಿ ಉತ್ತಮ ಪ್ರತಿಭಾನ್ವಿತರಿದ್ದಾರೆ. ನಾವು ಐಟಿಯಲ್ಲಿ ನಂಬರ್ 1, ನಾವು ಸ್ಟಾರ್ಟ್ಅಪ್ಗಳಲ್ಲಿ ನಂಬರ್ 1, ನಾವು ಭಾರತದ ಸಿಲಿಕಾನ್ ರಾಜಧಾನಿ, ನಾವು ಉದ್ಯಾನ ನಗರಿ, ನವೀಕರಿಸಬಹುದಾದ ಇಂಧನದಲ್ಲಿ ನಂಬರ್ 1. ಬೆಂಗಳೂರಿನಿಂದ 43% ಐಟಿ ರಫ್ತಿನಲ್ಲಿ ನಾವು ನಂಬರ್ 1, ಶ್ರೀಗಂಧದಲ್ಲಿ ನಾವು ನಂಬರ್ 1, ರೇಷ್ಮೆಯಲ್ಲೂ ನಾವು ನಂಬರ್ 1 ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಬಯೋಟೆಕ್ ಕೈಗಾರಿಕೆಗಳಲ್ಲಿ 60 ಪಾಲು. ನಮ್ಮಲ್ಲಿ ಬೇರೆ ಯಾವುದೇ ರಾಜ್ಯಕ್ಕಿಂತ ಉತ್ತಮ ಪ್ರತಿಭಾನ್ವಿತರಿದ್ದಾರೆ. ನಾವು ಅಸ್ಸಾಂನ ಯುವಕರನ್ನ ಗೌರವಿಸ್ತೀವಿ. ಹೀಗಾಗಿ ದಯವಿಟ್ಟು ಕರ್ನಾಟಕದ ಯುವಕರನ್ನೂ ಗೌರವಿಸಿ. ದಯವಿಟ್ಟು ನನ್ನ ಐಟಿ ಸಚಿವರು ಹಾಗೆ ಕರ್ನಾಟಕದ ಜನರಿಗೆ ನೀವು ಬೇಷರತ್ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವಿವಾದ ಹೇಗೆ ಶುರುವಾಯಿತು ಅಂದ್ರೆ, ಈ ಸೆಮಿಕಂಡಕ್ಟರ್ ಕೈಗಾರಿಕೆಗಳು ಅಸ್ಸಾಂ ಹಾಗೆ ಗುಜರಾತ್ ರಾಜ್ಯಗಳನ್ನ ಆಯ್ಕೆ ಮಾಡಿಕೊಂಡಿರೋ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ರು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಹೂಡಿಕೆಗಳನ್ನ ಆ ರಾಜ್ಯಗಳಿಗೆ ಕಳಿಸ್ತಾ ಇದೆ. ಗುಜರಾತ್ ಹಾಗೂ ಅಸ್ಸಾಂನಲ್ಲೇನಿದೆ, ಅಲ್ಲಿ ಪ್ರತಿಭೆ ಇದೆಯಾ ಅಂತ ಕೇಳಿದ್ರು. ಇದು ವಿವಾದಕ್ಕೆ ಕಾರಣವಾಗಿ ಇದಕ್ಕೆ ಅಸ್ಸಾಂ ಸಿಎಂ ತಿರುಗೇಟನ್ನ ಕೊಟ್ಟಿದ್ರು. ಪ್ರಿಯಾಂಕ್ ಖರ್ಗೆ ಒಬ್ಬ ಫಸ್ಟ್ ಕ್ಲಾಸ್ ಈಡಿಯಟ್. ಅವರು ಅಸ್ಸಾಂನ ಯುವಕರನ್ನ ಅವಮಾನಿಸಿದ್ದಾರೆ. ಕಾಂಗ್ರೆಸ್ ಇನ್ನೂ ಇದನ್ನ ಖಂಡಿಸಿಲ್ಲ. ಬಹುಶಃ ಅಸ್ಸಾಂನಲ್ಲಿ ವಿದ್ಯಾವಂತ ಯುವಕರಿಲ್ಲ ಅಂತ ಅವರು ಹೇಳಿರೋದ್ರಿಂದ ನಾವು ಅವರ ವಿರುದ್ಧ ಪ್ರಕರಣ ದಾಖಲಿಸಬಹುದಾಗಿದೆ. ಇದು ಇಡೀ ಅಸ್ಸಾಂ ಯುವಕರಿಗೆ ಮಾಡಿದ ಅವಮಾನ ಅಂತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಖಂಡಿಸಿದ್ರು. ಈಗ ಅಸ್ಸಾಂ ಸಿಎಂ ಹೇಳಿಕೆಯನ್ನ ಖಂಡಿಸಿ ಪ್ರದೀಪ್ ಈಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ. Priyank Kharge is a first class idiot. He has insulted Assamese youth, and Congress has not yet condemned Priyank Kharge. Perhaps we might file a case against him because he has said that Assam doesn't have educated, competent youth. That is an insult to entire Assamese youth. So we are considering whether a case can be filed against him in the court of law. But let me say, he is a first-class idiot. Himant Biswa Sharma ji, I strongly condemn the statement you have given about my IT minister and the people of Karnataka. So, you should ask unconditional apology to the people of my state and my IT minister. IT minister represents youth of Karnataka. Sir, initially in previous year you tweeted and you told that you are sending some 1,500 youths from Assam to Bangalore for leadership skills. So we have a great talent pool in Bangalore. We are number 1 in IT. We are number 1 in startups, where 1,400 startups were nurturing in Bangalore. We are number 1 in IT. We are the silicon capital of India. We are the garden city. We are the number 1 in renewable energy. 43% IT exports from Bangalore. We are number 1 in sandalwood. We are number 1 in silk. 60% of the biotic industries in Karnataka. So it's an hub of IT. The major R&D centers in India, more than 400, are located in Bangalore. What's wrong in it? We have a better talent pool than any other states. We respect the youth of the Assam and we do respect, please respect the youth of Karnataka. Please, Honorable Chief Minister of Assam, please ask unconditional apology to my IT minister and the people of Karnataka, sir.